ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ಲಾಗ್ಸ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ನಾವು ನೆಕ್ಸ್ಟ್ ಹೋಗಿದ್ದೆ A2Bಗೆ ಏನನ್ನ ತಿನ್ನೋಣ ಅಂತ ಹೋದ್ವಿ. ನಾನು ಬೆಳಗ್ಗೆನೇ ಊಟ ಮಾಡಿಬಿಟ್ಟಿದ್ದೆ. ಮೇಕಪ್ ಕ್ಲಾಸ್ ಬೇರೆ ಇದೆ, ಇವತ್ತು ಒಂಚೂರು ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೆ. ನನಗೇನು ಬೇಡ ಅಂತ ಅಂದೆ. ಸರಿ, ನಮ್ಮ ಹಸ್ಬೆಂಡ್ ಸರಿ ಒಂದು ದೋಸೆನ ತಿನ್ನು ಅಂತ ಅಂದರು. ನನಗೆ ಯಾವ ದೋಸೆನೂ ಬೇಡ ಅಂತ ಅಂದ್ಬಿಟ್ಟು ನಾನು ಒಂದು ಜ್ಯೂಸ್ ಮಾತ್ರ ತೊಗೊಂಡೆ. ಅವರು ಮಸಾಲೆ ದೋಸೆ ತೊಗೊಂಡ್ರು. ಇಲ್ಲ ಚೆನ್ನಾಗಿದೆ ತಿನ್ನು ಅಂತ ಹೇಳಿದ್ರು. ಇಲ್ಲ ನನಗೆ ಬೇಡ ಅಂತ ಅಂದ್ಬಿಟ್ಟು ನಾನೊಂದು ಜ್ಯೂಸ್ ಮಾತ್ರ ಕುಡಿದೆ. ಇನ್ನೊಂದೇನು ಅಂದರೆ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಮಧ್ಯಾಹ್ನದೊತ್ತು ಊಟ ಮಾಡೋದು. ಅದರಿಂದ ಅರ್ಧ ಊಟ ಮಾಡೋಕ್ಕೆ ಮನಸ್ಸಾಗಿಲ್ಲ. ಸರಿ ಜ್ಯೂಸನ್ನು ಕುಡಿಯೋಣ, ಚೆನ್ನಾಗಿರುತ್ತೆ ಅಂದ್ಬಿಟ್ಟೆ ನಾನು ವಾಟರ್ ಮಿಲನ್ ಜ್ಯೂಸ್ ತೊಗೊಂಡೆ. ನಂಗೆ ವಾಟರ್ ಮಿಲನ್ ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಅದನ್ನೇ ಚೂಸ್ ಮಾಡ್ತೀನಿ ಎಲ್ಲರೂ. ಇಲ್ಲ ಏನನ್ನ ತಿನ್ನು ಅಂತ ಬಲವಂತ ಮಾಡ್ತಾನೆ ಇತ್ತು. ಸರಿ ಗೋಬಿ ಮಂಚೂರಿ ತಿನ್ನೋಣ ಅಂತ ಕೇಳಿದ್ವಿ. ಅವರಿನ್ನ 12:30 ಆಗುತ್ತೆ ಗೋಬಿ ಮಂಚೂರಿ ಬರೋದು ಅಂತ ಅಂದರು. ಸರಿ ಅಂದ್ಬಿಟ್ಟು ನಾವು ಏನೋ ಪರ್ಸ್ನಲಾಗಿ ಮಾತಾಡಿಕೊಂಡು ಹಾಗೆ ಕೂತ್ಕೊಂಡು ಇದ್ವಿ. ನನಗೆ ಯಾರನ್ನ ಸ್ವಲ್ಪ ಬೇಜಾರು ಮಾಡಿಬಿಟ್ಟು ಅವ್ರ ಮೇಲೆ ಯುದ್ಧಕ್ಕೆ ನಿಂತಿರ್ತೀನಿ. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ಬೇಡ ಬೇಡ ಅಂತ ಹೇಳ್ತಾಯಿದ್ರು. ಇಲ್ಲ ಅವ್ರು ಮಾಡಿದ ಸರಿನಾ ನಾನು ಮಾಡಿದ ಸರಿನಾ ನೀನೇ ಹೇಳು ಅಂತ ಅಲ್ಲಿ ಮಾತಾಡ್ಕೊಂಡಿದ್ವಿ. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಡಿ-ಮಾರ್ಟ್ ಇತ್ತು. ಸರಿ ನೀನು ಹೋಗಿ ಶಾಪಿಂಗ್ ಮಾಡ್ತಾಯಿರು, ನನಗೆ ಯಾರೋ ಒಬ್ಬರು ಕಸ್ಟಮರ್ ಬರ್ತಾರೆ, ಅವ್ರನ್ನ ಮಾತಾಡಿಸ್ಬಿಟ್ಟು ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಹೋದರು. ಕಸ್ಟಮರ್ ಏನು ಅಂತ ಅಂದರೆ ನಮ್ಮ ಹಸ್ಬೆಂಡು ರಿಯಲ್ ಎಸ್ಟೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಅಲ್ಲೇ ಬರ್ತೀನಿ ಅಂತ ಹೇಳಿದರು. ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ, ನೀನು ಅಲ್ಲಿವರೆಗೂ ಡಿ-ಮಾರ್ಟಲ್ಲಿ ನಿನಗೆ ಏನೇನು ಬೇಕು ಪರ್ಚೇಸ್ ಮಾಡ್ತಾಯಿರಮ್ಮ ಅಂದ್ಬಿಟ್ಟು ನನ್ನ ಬಿಟ್ಬಿಟ್ಟು ಹೋದರು. ಈ ಡಿ-ಮಾರ್ಟ್ಗೆ ಹೋಲಿಸಿದ್ರೆ ಕರ್ನಾಟಕ ಡಿ-ಮಾರ್ಟೇ ಬೆಸ್ಟ್ ಅಂತ ಅನಿಸ್ತು. ಯಾಕೆ ಅಂತ ಕೇಳ್ತೀರಾ, ಅಲ್ಲಿ ಪ್ರೈಸು ಸ್ವಲ್ಪ ಕಡಿಮೆ ಇದೆ ಇಲ್ಲಿಗೆ ಹೋಲಿಸ್ಕೊಂಡ್ರೆ. ನಾನು ಆ ಬಕೆಟ್ ತೊಗೊಂಡಿದ್ದು 700 ಸಮಥಿಂಗ್, ಇಲ್ಲ 800, ₹1 ಕಡಿಮೆ. ಇಲ್ಲಿ 1099 ಹಾಕಿದ್ದಾರೆ. ಆವಾಗ ಅಂದ್ಕೊಂಡು ಮೋಸ್ಟ್ ಆಫು ಇಲ್ಲಿ ರೇಟ್ ಜಾಸ್ತಿ ಇದೆ ಅಂತ ಅಂದ್ಕೊಂಡೆ. ಯಾಕೆಂದರೆ ನಾನು ತಂದು ಇನ್ನು 1 ತಿಂಗಳು ಸಹ ಆಗಿಲ್ಲ, ನಾ ತೊಗೊಂಬಂದಿದ್ದೆ. ಈ ಪ್ಲೇಟ್ಗಳ ಮೇಲೂ ನೋಡ್ಬೋದು ಬಿಲ್ ಸ್ವಲ್ಪ ಜಾಸ್ತಿನೇ ಇತ್ತು. ಜಾಸ್ತಿ ಇಲ್ಲಿ ಅಂದೆ. ಕ್ವಾಲಿಟಿ ವೈಸು ಅಷ್ಟೇ, ಏನು ಅಷ್ಟೊಂದೇನು ಕ್ವಾಲಿಟಿ ಏನಿರಲಿಲ್ಲ. ನನಗೆ ಯಾಕೋ ನೆನ್ನೆ ಏನೂ ಇಷ್ಟನೇ ಆಗಿಲ್ಲ. ಈಗ ಸದ್ಯಕ್ಕೆ ಮನೆಗೆ ಏನು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ತೊಗೊಂಡೆ. ಸುಮ್ಮನೆ ಎಲ್ಲ ತೊಗೊಂಡೋಗಿ ತುರ್ಕೊಂಬಿಟ್ರೆ ಅದು ಜಾಸ್ತಿ ದಿನ ಹುಳ ಬಿದ್ದೋಗ್ಬಿಡುತ್ತೆ ಅಂತ ನಾನೇನು ತೊಗೊಂಡಿಲ್ಲ. ಮನೆಗೆ ಎಷ್ಟು ಸಾಮಾನು ಬೇಕು, ಇವಾಗ ಏನು ಅವಶ್ಯಕತೆ ಇದೆ ಅಂತ ನೋಡಿಕೊಂಡು ನಾನು ಪರ್ಚೇಸ್ ಮಾಡಿದೆ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಏನೋ ಒಂದು ತೊಗೊಬೇಕು ಅಂತ. ಸದ್ಯಕ್ಕೆ ಇಲ್ಲಿ ಸಿಕ್ತು ಅಂದ್ಬಿಟ್ಟು ಅದನ್ನು ನಾನು ಪರ್ಚೇಸ್ ಮಾಡಿದೆ. ಅದೇನು ತೊಗೊಂಡೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನಾನು ಹೋಗಿದ್ದೆ ಚಪ್ಪಲಿ ನೋಡೋಣ ಅಂತ. ಚಪ್ಪಲಿ ಎಲ್ಲ ಚೆನ್ನಾಗಿತ್ತು. ಬಟ್ ಏನಂದರೆ ಮೊನ್ನೆ ನನ್ನ ಮದುವೆಗೆ ಅಂದ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿದ್ದೆ. ಸುಮ್ಮನೆ ತೊಗೊಂಡೋಗಿ ಇಡೋದು ಬದಲು ಬೇಡ, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂದ್ಬಿಟ್ಟು ನಾನು ಅಲ್ಲಿಂದ ನೆಕ್ಸ್ಟು ಹೊರಟೆ. ಅಲ್ಲಿಂದ ಸ್ವಲ್ಪ ಮುಂದೆ ಬರೋ ಅಷ್ಟೊತ್ತಿಗೆ ನನಗೆ ಸನ್ಗ್ಲಾಸಸ್ ಕಾಣಿಸ್ತು. ನನಗೆ ತುಂಬ ಇಷ್ಟ ಸನ್ಗ್ಲಾಸಸ್ಸು. ಬಟ್ ಏನಂದರೆ ಈ ಹಳ್ಳೀಲಿ ಹಾಕ್ಕೊಂಡ್ರೆ ಆಡ್ಕೊತಾರೆ ಅಂದ್ಬಿಟ್ಟು ನಾನೇನು ತೊಗೊಳ್ಳಿಲ್ಲ. ನಾನು ತೋರಿಸ್ತಾ ಇದ್ದೆ ನಿಮಗೆ. ಏನು ಕಲೆಕ್ಷನ್ ಏನು ಅಷ್ಟೊಂದು ಇರಲಿಲ್ಲ ಸನ್ಗ್ಲಾಸಲ್ಲಿ. ಓಕೆ ಆಗಿತ್ತು. ನನಗೆ ಅದ್ರಲ್ಲಿ ಮಾತ್ರ ಒಂದೇ ಒಂದು ಇಷ್ಟ ಆಯಿತು. ಜಾಸ್ತಿ ಏನು ಪ್ರೈಸ್ ಏನಿರಲಿಲ್ಲ, 150 ಒಳಗೆ ಇತ್ತು ಸನ್ಗ್ಲಾಸಸ್ ಎಲ್ಲ. ಸರಿ ಬೇಡ ಅಂದ್ಬಿಟ್ಟು ನಾನು ಮುಂದಕ್ಕೆ ಬಂದೆ. ನೈಟಿ ಎಲ್ಲ ಹಾಕಿದ್ರು ಪರವಾಗಿಲ್ಲ. ಬೆಲೆ ಏನು ಅಷ್ಟೊಂದು ಏನಿರಲಿಲ್ಲ. 340, 350, 400, 500, 200ಗೆಲ್ಲ ಇತ್ತು. ಬಟ್ ನಂಗೆ ನೈಟಿಗಳಲ್ಲೂ ಯಾವುದೂ ಏನು ಅಷ್ಟೊಂದು ಇಷ್ಟ ಆಗಿಲ್ಲ. ಎಲ್ಲ ಹಳೆ ಬಟ್ಟೆಗಳಿದ್ದಂಗಿತ್ತು. ನನಗೆ ಏನು ಬೇಕಾಗಿತ್ತು ಅಂದರೆ ನನ್ನ ಮಗಳಿಗೊಂದು ಮ್ಯಾಗಿ ಪ್ಯಾಕೆಟ್ ಬೇಕಾಗಿತ್ತು. ಅವ್ರ ಡ್ಯಾಡಿ ಅಲ್ಲೆಲ್ಲೋ ಹೋಗಿದ್ದರು. ತಿರ್ಗಿ ಅವ್ರು ಫೋನ್ ಮಾಡಿದ್ರು, ಬರ್ತಾಯಿದ್ದೀನಿ ಬಾಬಿಲ್ ಸೆಕ್ಷನ್ ಹತ್ರ ಅಂತ ಅಂದರು. ಸರಿ ಹೋಗೋ ಅಷ್ಟೊತ್ತಿಗೆ ನನ್ನ ಮಗಳಿಗೊಂದು ಮ್ಯಾಗಿ ಪ್ಯಾಕೆಟ್ ಎತ್ಕೊಂಡ್ಬಿಡೋಣ ಅಂದ್ಬಿಟ್ಟು ಹುಡುಕಾಡ್ಬಿಟ್ಟು ನಾನು ಹೋಗಿದ್ದೆ ಬಿಲ್ ಸೆಕ್ಷನ್ಗೆ. ಅಲ್ಲಿ ಏನಂದರೆ ಜನ ಜಾಸ್ತಿನೇ ಇದ್ದರು. ಎಲ್ಲ ತಾವು ನಿಂತಿದ್ದರು. ಆ ಸೈಡು ಈ ಸೈಡು ಎಲ್ಲೂ ಸ್ವಲ್ಪ ಜಾಗ ಇರಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತಿದ್ದೆ. ಅಷ್ಟು ಕರೆಕ್ಟಾಗಿ ನಮ್ಮ ಹಸ್ಬೆಂಡು ಬಂದರು. ಬಿಲ್ ಹಾಕಿಸ್ಕೊಂಡು ನೆಕ್ಸ್ಟು ಬಂದಿದ್ದೆ ನಾನು ಈಚೆ ಬಂದ ತಕ್ಷಣ ನನಗೆ ಪಾಪ್ಕಾರ್ನ್ ಕಾಣಿಸ್ತು. ಸರಿ ಮಕ್ಳಿಗೂ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಹಂಗೂ ಹಸ್ಬೆಂಡ್ ಹೇಳಿದ್ರು ಐಸ್ ಕ್ರೀಮ್ ತೊಗೊ ಅಂತ. ಬಟ್ ನನಗೇನಂದರೆ ಮೊದಲೇ ಡಸ್ಟ್ ಅಲರ್ಜಿ ಇರೋದ್ರಿಂದ ಐಸ್ ಕ್ರೀಮ್ ತಿಂದುಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಬೇಡ ಅಕ್ಷಿ ಅನ್ನೋದು ಅಂದ್ಬಿಟ್ಟು. ಕೋಲ್ಡ್ ಬೇರೆ, ಕಿವಿ ಬೇರೆ ನೋವಿತ್ತು. ಅದಕ್ಕೆ ಏನು ಬೇಡ ಅಂದ್ಬಿಟ್ಟು
ಪಾಪ್ಕಾರ್ನೇ ತಿಂದ್ಕೊಂಡು ಈಚೆ ಬಂದೆ. ಏನು ಬಿಸಿಲು ಅಂದರೆ ಬಿಸಿಲು, ನಿಂತ್ಕೊಳಕ್ಕಾಗ್ತಾಯಿಲ್ಲ. ಇನ್ನು 12 ಗಂಟೆಗೆ ಈ ಪಾಟಿ ಬಿಸಿಲು ಹೊಡಿತಿತ್ತು ಅವತ್ತು ಬೇರೆ. ಫ್ರೆಂಡು ಕಾರ್ ಎತ್ಕೊಂಬರ್ತೀನಿ ಅಲ್ಲಿಗೆ ಬಂದುಬಿಡು ಅಂತ ಹೇಳಿದ್ರು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ತಳ್ಕೊಂಡು ತಿಂದ್ಕೊಂಡು ಹೋಗ್ತಾಯಿದ್ದೆ. ವಿಡಿಯೋ ಮಾಡೋದಕ್ಕೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ. ಅದೊಂದು ಒಂಚೂರು ನಾಚಿಕೆ ಥರ ಅನಿಸುತ್ತೆ. ಸರಿ ಕಾರ್ ಬಂತು, ಎಲ್ಲ ಸಾಮಾನೆಲ್ಲ ಕಾರೊಳಗೆ ಹಾಕ್ಬಿಟ್ಟು ಸರಿ ನಾವೀಗ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಹೇಳಿ ಅಂತ ಕೇಳ್ತಾ ಈ ವಿಡಿಯೋನ ನಾನೀಗ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಲ್ರಿಗೂ ನಮಸ್ಕಾರ.